ಮೊದಲು ಅಡ್ವಾನ್ಸ್ ಕೊಟ್ರೆ ಸಾಕು. ಈ ಐನಾತಿ ಕಳ್ಳರು ಅದೇ ಕಂಪನಿಯ ಮೋಟಾರ್ ಸೈಕಲ್ ಎಲ್ಲೇ ಇರಲಿ ಅಂತದ್ದನ್ನೇ ಕಳ್ಳತನ ಮಾಡುತ್ತಿದ್ದ ಐನಾತಿ ಕಳ್ಳರನ್ನು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಗೋಕಾಕ್ ನಗರದ ಪೊಲೀಸರು. ಹೌದು, ದಿನಾಂಕ 5/2/2026 ಗೋಕಾಕ್ ನಗರದ ಠಾಣೆಯಲ್ಲಿ ಮರಡಿ ಮಠದ ಪ್ರಕಾಶ್ ಬಸನ್ನಿ ಕೊಡೋಳಿ ಇವರು ನಗರದ ರಿಲಯನ್ಸ್ ಮಾಲ್ ಮುಂಭಾಗದಲ್ಲಿ ನಿಲ್ಲಿಸಿದ ತಮ್ಮ ಮೋಟಾರ್ ಸೈಕಲ್ ಕಳೆದುಕೊಂಡಿದ್ದ ಪ್ರಕರಣ ಗೋಕಾಕ್ ನಗರದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಬೆಳಗಾವಿಯ ಎಸ್ಪಿ ಕೆ ರಾಮರಾಜನ್, ಡಿವೈಎಸ್ಪಿ ರವಿ ನಾಯ್ಕ್, ಸಿಪಿಐ ಸುರೇಶ್ ಬಾಬು ಮಾರ್ಗದರ್ಶನದಲ್ಲಿ ಪಿಎಸ್ಐ ಕಿರಣ್ ಮೊಹಿತೆ ನೇತೃತ್ವದ ಸಿಬ್ಬಂದಿಗಳ ತಂಡ ರಚಿಸಿ ಕೊನೆಗೆ ಕಳ್ಳರನ್ನು ಪತ್ತೆ ಹಚ್ಚಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಗೋಕಾಕ್ ನಗರದ ಪೊಲೀಸರು ಯಶಸ್ವಿಯಾದರು. ಇನ್ನು ಬೈಕ್ ಕಳ್ಳತನದ ಪ್ರಕರಣದಲ್ಲಿ ಗೋಕಾಕ್ ಪೊಲೀಸರಿಂದ ಬಂಧಿತರಾದ ಕುಂದರ್ಗಿ ಗ್ರಾಮದವರಾದ ಪರಶುರಾಮ್ ಯಲ್ಲಪ್ಪ ಹನಬರಟ್ಟಿ ಮತ್ತು ಲಗ್ಮಣ್ಣ ಮಾರುತಿ ಮಲ್ಲನ್ನವರಿವರು ವಿಚಾರಣೆಗೆ ಒಳಪಡಿಸಿದಾಗ ಗೋಕಾಕ್ ಶಹರದಿಂದ 6 ಮೋಟಾರ್ ಸೈಕಲ್, ಯಮಕನ್ಮರಡಿ, ಹುಕ್ಕೇರಿ, ನೇಸರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 9 ಮೋಟಾರ್ ಸೈಕಲ್ ಕಳುವು ಮಾಡಿದ್ದು ಒಟ್ಟು 5,45,000 ರೂಪಾಯಿ ಕಿಮ್ಮತ್ತಿನ ಒಟ್ಟು 15 ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ್ದು ಒಪ್ಪಿಕೊಂಡಿದ್ದು ಅವರಿಂದ ಜಪ್ತಿ ಮಾಡಿ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ್ದಾರೆ. ಇನ್ನು ಈ ಪ್ರಕರಣ ಭೇದಿಸಿ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಸಿಪಿಐ ಸುರೇಶ್ ಬಾಬು, ಪಿಎಸ್ಐ ಕಿರಣ್ ಮೊಹಿತೆ ಹಾಗೂ ಸಿಬ್ಬಂದಿಗಳಾದ ಕೆಎನ್ ಏಳೆಗರ್, ಬಿಎಸ್ ಸಿಗ್ನಾಳ್, ಎಂ ಹುಚ್ಚಗೌಡರ್ ಸೇರಿದಂತೆ ಇನ್ನುಳಿದವರ ಕಾರ್ಯವನ್ನು ಎಸ್ಪಿ ಕೆ ರಾಮರಾಜನ್ ಶ್ಲಾಘಿಸುತ್ತಿದ್ದಾರೆ. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 20.